ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು 3 ಥರದ ಬಜ್ಜಿ ಮಾಡೋದನ್ನ ತೋರಿಸ್ತೀನಿ. ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಚಿಕ್ಕವರಿಂದ ದೊಡ್ಡವರಿಗೆಲ್ಲ ಇಷ್ಟ ಆಗುತ್ತೆ. ಬೇಗನೆ ಆಗೋ ಸ್ನ್ಯಾಕ್ಸ್ ಅಂದರೆ ಬಜ್ಜಿನೇ. ಸ್ನೇಹಿತರು ಬಂದಾಗ, ಸಂಬಂಧಿಕರು ಬಂದಾಗ ಈ ಬಜ್ಜಿಗಳನ್ನ ಟೀ ಕಾಫಿ ಜೊತೆ ಕೊಟ್ಟರೆ ತುಂಬ ಸಂತೋಷದಿಂದ ತಿಂತಾರೆ. ಇದನ್ನು ಮಳೆ ಬರುವಾಗ ಬಿಸಿ ಬಿಸಿ ಬಜ್ಜಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕುಳಿತುಕೊಂಡು ತಿಂದರೆ ಅದರಲ್ಲಿ ಸಿಗೋ ಮಜನೇ ಬೇರೆ ಸ್ನೇಹಿತರೆ. ಈ ಬಜ್ಜಿಗಳನ್ನ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ನಾನು 6 ಬಟ್ಲು, ಚಿಕ್ಕ ಬಟ್ಲಲ್ಲಿ 6 ಬಟ್ಲು ಕಡಲೆ ಹಿಟ್ಟನ್ನ ಹಾಕ್ಕೊತೀನಿ. ಇವಾಗ 6 ಕಡಲೆ ಹಿಟ್ಟಿಗೆ ನಾನು 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತೀನಿ. 6 ಬಟ್ಲು ಕಡಲೆ ಹಿಟ್ಟು ಮತ್ತು 2 ಬಟ್ಲು ಅಕ್ಕಿ ಹಿಟ್ಟು ಮತ್ತು 1 ಸ್ಪೂನು ಖಾರದ ಪುಡಿ. ಇವಾಗ ಒಂದು ಅರ್ಧ ಸ್ಪೂನು ಓಂಕಾಳು ಹಾಕ್ತೀನಿ. ಈಗ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪು ಹಾಕ್ತೀನಿ. ಈಗ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲದನ್ನು ಬೆರೆಯೋಂಗೆ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಖಾರದ ಪುಡಿ, ಓಂಕಾಳು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇವಾಗ ಗಂಟಿಲ್ದಂಗೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಬಜ್ಜಿ ಮಾಡೋ ಹದ ಬರೋವರೆಗೂ ಕಲಿಸ್ಕೋಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಬಜ್ಜಿ. ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ, ಇಟ್ಟಿಟ್ಟು ತಿಂದಂಗೆ ಆಗುತ್ತೆ. ಅದಕ್ಕೇ ಒಂದು ಹದ ನೋಡಿ, ಇಷ್ಟು ಹದ ಇರಬೇಕು, ಕಲಿಸ್ಕೋಬೇಕು. ಇವಾಗ ನಾನು ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಮೊಟ್ಟೆನ ಬೇಯಿಸಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಇವಾಗ ಮೊಟ್ಟೆನ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದು ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ ಅದನ್ನು ಅರ್ಧ ಕಟ್ ಮಾಡಿಟ್ಟಿದ್ದೀನಿ. ಈಗ ಪನ್ನೀರನ್ನ ತೊಗೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿಗೆ ಸ್ಟಫ್ ಮಾಡೋಕ್ಕೆ ನಾನು ಆಲೂಗೆಡ್ಡೆನ ಬೇಯಿಸ್ಕೊಬಿಟ್ಟು ಅದಕ್ಕೆ ಗರಂ ಮಸಾಲೆ, ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿಗೆ ನಾನು ಸ್ಟಫ್ ಮಾಡ್ತೀನಿ. ನೋಡಿ, ಒಳಗಡೆ ಬೀಜ ತೆಗೆದಿದ್ದೀನಿ, ಅರ್ಧ ಕಟ್ ಮಾಡಿದ್ದೀನಿ. ಅರ್ಧ ಕಟ್ ಮಾಡಿಬಿಟ್ಟು ಒಳಗಡೆ ಎಲ್ಲ ಬೀಜ ತೆಗೆದುಬಿಟ್ಟು ಇವಾಗ ಸ್ಟಫ್ ಮಾಡ್ತೀನಿ. ಆಲೂಗೆಡ್ಡೆ ಸ್ಟಫ್ ಮಾಡ್ತೀನಿ ಇವಾಗ ನಾನು. ಈ ಥರ ಸ್ಟಫ್ ಮಾಡಿದ್ದು ಬಜ್ಜಿ ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ಸುಮ್ಮನೆ ಹಾಗೆ ಹಾಕಿ ಬಜ್ಜಿ ಮಾಡೋದಕ್ಕಿಂತ ಈ ಥರ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಮಾಡಿದರೆ ಬಜ್ಜಿ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಈ ಥರ ಎಲ್ಲದನ್ನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಇಡ್ತೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಬಜ್ಜಿನ ಕಡಲೆ ಹಿಟ್ಟಿಗೆ ಅದ್ದಿಬಿಟ್ಟು ಎಣ್ಣೆಯಲ್ಲಿ ಕರಿತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಚೆನ್ನಾಗಿ ಕರಿಬೇಕು. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು. ಒಳಗಡೆ ಮೆಣಸಿನ್ಕಾಯಿ ಎಲ್ಲ ಬೇಯಬೇಕು. ಇವಾಗ ಚೆನ್ನಾಗಿ ಬೆಂದಿದೆ. ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಇವಾಗ ಅದು ಒಂದು ದೊಡ್ಡ ಮೆಣಸಿನ್ಕಾಯಿ ಬೇಡ ಅಂದರೆ ಅದರಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಸ್ಟಫ್ ಮಾಡಿಬಿಟ್ಟು ಇವಾಗ ನೋಡಿ, ಇದು ಚಿಕ್ಕದು
ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದವರು ಈ ಥರ ಚಿಕ್ಕ ಚಿಕ್ಕದನ್ನ ಮಾಡ್ಕೋಬೋದು. ಇದನ್ನು ಸ್ಟಫ್ ಮಾಡಿದ್ದೀನಿ. ಮಾಡಿಬಿಟ್ಟು ಇವಾಗ ಅದನ್ನು ಎಣ್ಣೆಲಿ ಕರಿತಾ ಇದ್ದೀನಿ. ಇವಾಗ ನೋಡಿ ಅದು ಕೂಡ ಕರಿದಾಗಿದೆ. ಚಿಕ್ಕ ಚಿಕ್ಕದು ಒಂದು ಮೆಣಸಿನ್ಕಾಯಿನ ಅರ್ಧ ಮಾಡಿರೋದು, ಸ್ಟಫ್ ಮಾಡಿರೋದು. ಮೆಣಸಿನ್ಕಾಯಿದು ಬಜ್ಜಿ ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಒಂದು ದೊಡ್ಡ ಮೆಣಸಿನ್ಕಾಯಿನಲ್ಲಿ ಮಾಡಿರೋ ಬಜ್ಜಿ ಇದು. ಇದು ಇಷ್ಟ ಇಲ್ಲ ಅಂದವರು ಅದರಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಚಿಕ್ಕದು ಮಾಡಿರೋ ಬಜ್ಜಿ ಇದು. ಇದನ್ನು ನಾನು ಖಾರ ಚಟ್ನಿ ಅಂತಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ರುಬ್ಬಿಟ್ಕೊಂಡಿರ್ತೀನಿ. ಅದಕ್ಕೆ ಮೊಸರು ಮತ್ತು ಚಾಟ್ ಮಸಾಲ ಸೇರಿಸಿ ಈ ಥರ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಅದಕ್ಕೆ ಅದ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಇವಾಗ ನಾನು ಮೊಟ್ಟೆದು ಮಾಡ್ತೀನಿ ನೋಡಿರಿ. ಮೊಟ್ಟೆನೇ ಈ ಥರ ಕಟ್ ಮಾಡ್ಕೊತೀನಿ. ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ಕಡಲೆ ಹಿಟ್ಟಿನಲ್ಲಿ ಅದ್ದಿಬಿಟ್ಟು ನೋಡಿ ಈ ಥರ ಸ್ಪೂನ್ನಿಂದ ಆ ಬಜ್ಜಿನ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಆವಾಗ ಆ ಯೆಲ್ಲೋ ಕಲರು ಬಿಟ್ಕೊಳಲ್ಲ. ಈ ಥರ ಸ್ಪೂನ್ನಿಂದ ಮಾಡಿದರೆ ಯೆಲ್ಲೋ ಕಲರ್ ಬಿಟ್ಕೊಳೋದಿಲ್ಲ. ಇವಾಗ ನೋಡಿ, ಮೊಟ್ಟೆ ಬಜ್ಜಿ ಹಾಕಿದ್ದೀನಿ. ಇವಾಗ ರೆಡಿ ಆಯಿತು ಮೊಟ್ಟೆ ಬಜ್ಜಿ. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಇದನ್ನು ಈಗ ಕಟ್ ಮಾಡಿಕೊಂಡು ಚಟ್ನಿ ಜೊತೆ ತಿಂದರೆ ತುಂಬ ಬೊಂಬಾಟಾಗಿರುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆಯಲ್ವ. ಇದನ್ನು ನೋಡಿದ್ರೇ ತಿನ್ನಬೇಕನ್ಸುತ್ತಲ್ವ. ತುಂಬಾ ರುಚಿಯಾಗಿರುತ್ತೆ. ಇವಾಗ ಪನ್ನೀರನ್ನ ಈ ಥರ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಕಡಲೆ ಹಿಟ್ಟಿನೆಲ್ಲ ಅದ್ದಿಬಿಟ್ಟು ಸ್ಪೂನ್ನಿಂದನೇ ಅದನ್ನು ಕೂಡ ಎಣ್ಣೆಗೆ ಹಾಕ್ತೀನಿ. ಈ ಥರ ಬಜ್ಜಿ ವೆರೈಟೀಸ್ ಬಜ್ಜಿ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ ಸ್ನೇಹಿತರೆ. ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಜೊತೆ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ. ಇವಾಗ ಪನ್ನೀರ್ದು ಬೇಯ್ತಾ ಇದೆ. ರೆಡಿ ಆಯಿತು ಪನ್ನೀರ್ ಬಜ್ಜಿ. ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಪನ್ನೀರ್ ಬಜ್ಜಿ ರೆಡಿ ಆಯಿತು. ಅದನ್ನು ಕೂಡ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಚಟ್ನಿ ಮಾಡೋದು ನಾನು ಹೇಳ್ತಾ ಇದ್ದೇನೆ. ಇವಾಗ ನಾನು ಮೊದಲೇ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಸೇರಿಸಿ ಅದ್ರ ಜೊತೆ ಮೊಸರು ಹಾಕ್ಬಿಟ್ಟು ಚಟ್ನಿನ ರೆಡಿ ಮಾಡ್ಕೊತೀನಿ. ಇವಾಗ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ನೋಡಿ ಸ್ನೇಹಿತರೆ. ಚಟ್ನಿ ರೆಡಿ ಆಯಿತು. ನಾನು 3 ಥರದ ಬಜ್ಜಿ ಮತ್ತು ಚಟ್ನಿ ಮಾಡೋದನ್ನ ತೋರಿಸಿದ್ದೀನಿ. ಇದು ಚಟ್ನಿ ಜೊತೆ ಬಜ್ಜಿಗಳು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.